ನಮಸ್ತೆ ಎಲ್ರಿಗೂ. ತುಂಬ ದಿನ ಆದಮೇಲೆ ಇವತ್ತು ಪೂಜೆ ಮಾಡಬೇಕು ಅಂತೇಳಿ ಬೆಳಗ್ಗೆ ಪಾಪು ಎದ್ದೇಳೋಕ್ಕಿಂತ ಮುಂಚೆನೇ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಸ್ವಲ್ಪ ಟೀ ಕುಡಿದು ಆಮೇಲೆ ಚಿಟ್ಟಿಗೆ ಬಿಸ್ಕೆಟ್ ಕೊಟ್ಟು ನಾನು ಕೂಡ ಸ್ವಲ್ಪ ಬಿಸ್ಕೆಟ್ ತಿಂದು ಪೂಜೆ ಮಾಡೋಣ ಅಂತ ಹೋಗೋದ್ರೊಳಗಡೆ ಪಾಪು ಎದ್ದಿದ್ಲು. ಅವಳಿಗೆ ಒಂದು ಟೈಮ್ ಮತ್ತೆ ಫೀಡ್ ಮಾಡಿ ಮೆಲ್ಲಕ್ಕೆ ಆಟಾಡಿಸಿ ಮಲಗಿಸಿ ನಾನು ಪೂಜೆ ಮುಗಿಸ್ಕೊಂಡು ಮತ್ತೆ ಬಂದು ಇವತ್ತು ಸ್ನಾನ ಮಾಡಿಸೋ ಹಾಗಿರಲಿಲ್ಲ, ಯಾಕಂದರೆ ಅವಳು ಹುಟ್ಟಿದ ವಾರ ಮಂಗಳವಾರ ಇವತ್ತು. ಹಾಗಾಗಿ ಇವತ್ತು ಸ್ನಾನ ಮಾಡಿಸೋ ಹಾಗಿರಲಿಲ್ಲ ಅಂತೇಳಿ ಬಿಸಿನೀರಲ್ಲಿ ವೈಪ್ಸ್ ಎಲ್ಲ ಹದ್ಕೊಂಡು ನೀಟಾಗಿ ಅವಳನ್ನ ಒರೆಸಿ ಕುತ್ತಿಗೆ ಹತ್ರ ಎಲ್ಲ ಒರೆಸಿ ಫೇಸ್ ಎಲ್ಲ ಒರೆಸಿ ಆ್ಯಂಡ್ ಬಾಡಿ ಪೂರ್ತಿ ಪೌಡರ್ ಹಾಕಿ ಮತ್ತು ಆಮೇಲೆ ಕುತ್ತಿಗೆ ಭಾಗದಲ್ಲೆಲ್ಲ ಚೆನ್ನಾಗಿ ಪೌಡರ್ ಹಾಕಿ ಅವಳನ್ನ ರೆಡಿ ಮಾಡ್ತಾ ಇದ್ದೀನಿ. ಅವ್ರಣ್ಣ ಏನು ಮಾಡ್ತಿದ್ದಾನೆ ಅಂದರೆ ಅವಳಿಗೆ ಯಾವ ಡ್ರೆಸ್ ಸೂಟ್ ಆಗುತ್ತೆ ಅಂತೇಳಿ ಸೆಲೆಕ್ಷನ್ ಮಾಡ್ತಿದ್ದಾನೆ. ಫೈನಲಿ ಪಾಪು ಕೆಲಸ ಎಲ್ಲ ಮುಗಿಸಿ ಅವಳನ್ನ ಮೆಲ್ಲಕ್ಕೆ ಮಲಗಿಸಿ ಆಮೇಲೆ ಮಧ್ಯಾಹ್ನ ಊಟಕ್ಕೆ ಬಟಾಣಿಯಿಂದ ಏನಾದರೂ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡ್ಕೊಂಡಿದ್ದೆ. ಸೊ ಹಂಗೆ ಲೈಟಾಗಿ ಒಗ್ಗರಣೆ ಮತ್ತು ಅನ್ನ ಮಾಡಿಕೊಂಡು 2 ಮೊಟ್ಟೆ ಕೂಡ ಬೇಯಿಸ್ಕೊಂಡಿದ್ದೀನಿ. ಬಟ್ ಇವತ್ತು ಯಾಕೋ ಹೆವಿ ಡ್ಯೂಟಿ ಆಗಿಬಿಡುತ್ತೆ ನಂದು. ಪಾಪು ಒಂಚೂರು ಮಲಗಿಲ್ಲ, ಹೊಸ ಪ್ಲೇಸ್ ಆಗಿರ್ಬೋದು ಅಥವಾ ಜಳ ಆಗಿರ್ಬೋದು ಗೊತ್ತಾಗ್ತಿಲ್ಲ. ಸೊ ಇದಿಷ್ಟು ನಮ್ಮ ಕತೆ ಇವತ್ತಿಂದು.